ಹೇಗೆ ಹೇಗೆ ಬರೆದಿದೆ, ಆ ದೈವತ್ವದ ಸಾಕ್ಷಿ ಹೆಂಗಿದೆ ಅನ್ನುವಂಥ ವಿಷಯವನ್ನು ನಾವು ನೋಡೋಣ. ಈಗಾಗಲೇ ನಾವು ಓದಿದೆವು ಕೊಲಸ್ಯ 1:13. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸಿದರು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸಿ ನಮ್ಮ ಪಾಪವನ್ನು ಆ ಪ್ರಿಯ ಕುಮಾರನಲ್ಲಿ ಪರಿಹರಿಸಿ ನಮಗೆ ತಂದೆಯ ಸತ್ಯವನ್ನು ತಿಳಿಸುವುದರಲ್ಲಿ ದೇವರು ನಮಗೆ ಸಹಾಯ ಮಾಡಿದರು, ನಮ್ಮನ್ನು ಬಿಡಿಸಿದರು. ಆತನು ಅದೃಶ್ಯವಾದ ದೇವರ ಪ್ರತಿರೂಪವೂ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವರು ಆಗಿದ್ದಾರೆ. ದೇವರ ಪ್ರತಿರೂಪನೇ ಕ್ರಿಸ್ತ ಯೇಸು, ದೇವರ ಏಕೈಕ ಕುಮಾರ. ದೇವರ ಪ್ರತಿರೂಪವನ್ನೇ ಹೊಂದಿಕೊಂಡು ಯೇಸು ಸ್ವಾಮಿ ನಮಗೋಸ್ಕರ ಬಂದಿದ್ದಾರೆ. ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರರಾಗಿದ್ದಾರೆ. ಭೂಪರಲೋಕಗಳಲ್ಲಿರುವ ಎಲ್ಲ ದೃಶ್ಯಾದೃಶ್ಯವಾದವುಗಳು, ಸಿಂಹಾಸನಗಳಿರಲಿ, ಪ್ರಭುತ್ವ ಇರಲಿ, ದೊರೆತನ ಇರಲಿ, ಅಧಿಕಾರ ಇರಲಿ, ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೇ ಆತನಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಿತ್ತು. ಸರ್ವವೂ ಕ್ರಿಸ್ತೇಸುವಿನ ಮೂಲಕ ಕ್ರಿಸ್ತನಿಗಾಗಿ ಸೃಷ್ಟಿಸಲ್ಪಟ್ಟಿತ್ತು. ಮುಂದಿನ ಆತ್ಮಿಕ ಅಧಿಕಾರ, ಸಿಂಹಾಸನ, ಪ್ರಭುತ್ವ ಎಲ್ಲವೂ ಕ್ರಿಸ್ತನಲ್ಲಿ ಸಾಗಲ್ಪಡಲಿಕ್ಕಿದೆ. ಅದಕ್ಕೋಸ್ಕರ ದೇವರು ಕ್ರಿಸ್ತನಲ್ಲಿ ಸರ್ವವನ್ನು ಉಂಟು ಮಾಡಿದರು. ಆತನು ಎಲ್ಲದಕ್ಕೂ ಮೊದಲಿದ್ದವರು, ಸಮಸ್ತಕ್ಕೂ ಆಧಾರಭೂತನು. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವರು. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆ ವಾಸವಾಗಬೇಕೆಂತಲೂ ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನ ಉಂಟು ಮಾಡಿ ಭೂಪರಲೋಕಗಳಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದರು. ಭೂಪರಲೋಕಗಳಿರುವಂಥ ಸಮಸ್ತದರಲ್ಲೂ, ಅಂದರೆ ಮಾನವ ಕುಲದಲ್ಲಿ ಸಮಸ್ತದಲ್ಲೂ, ದೇವರು ಸೃಷ್ಟಿ ಮಾಡಿದ ಸಮಸ್ತ ವಸ್ತುಗಳಲ್ಲೂ ಸಂಧಾನ ಮಾಡಬೇಕು ನನ್ನ ಕ್ರಿಸ್ತೇಸುವಿನ ಮರಣದಿಂದ ಎಂಬುದಾಗಿ ಒಂದು ದೊಡ್ಡ ಸಂಕಲ್ಪ ನಿಷ್ಕರ್ಷೆ ಮಾಡಿಕೊಂಡು ತಂದೆ ದೇವರು. ಹೀಗೆ ದೇವರ ವಾಕ್ಯದಲ್ಲಿ ಕ್ರಿಸ್ತೇಸುವಿನ ಬಗ್ಗೆ ಕೊಲೊಸ್ಸೆ 1:13-20 ನಾವು ಓದುವಾಗ ಸ್ಪಷ್ಟವಾಗಿ ಕಾಣುತ್ತೆ. ಕ್ರಿಸ್ತೇಸುವಿನಲ್ಲಿರುವಂಥ ದೈವತ್ವ ಪವಿತ್ರ ಗ್ರಂಥ ಕೊಲೊಸ್ಸೆ 1:13-20 ಓದುವಾಗ ನಮಗೆ ಸ್ಪಷ್ಟಪಡಿಸ್ತದೆ. ಈಗ ನಾವು ನೋಡುವಂಥದ್ದು ನಿಜವಾಗ್ಲೂ ಕ್ರಿಸ್ತೇಸುವಿನ ದೈವತ್ವ ಅಥವಾ ಸಾಕ್ಷಿ ಸತ್ಯವೇದದಲ್ಲಿ ಹೇಗಿದೆ ಅನ್ನುವಂಥದ್ದು 1 ಕೊಲೊಸ್ಸೆ 13:20 ನಾವು ನೋಡುವಾಗ ದೇವರ ವಾಕ್ಯನೇ ಕ್ರಿಸ್ತನಲ್ಲಿ ಇರುವಂಥ ದೈವತ್ವದ ಬಗ್ಗೆ ಸಾಕ್ಷಿ ಹೇಳ್ತಾ ಇದೆ. ಆತನು ಆದಿ ಸಂಭೂತನು, ಎಲ್ಲ ಅಧಿಕಾರ ಕ್ರಿಸ್ತನಿಂದ ಉತ್ಪತ್ತಿ ಆಯಿತು, ಕ್ರಿಸ್ತನಿಗೋಸ್ಕರನೇ. ಸತ್ತವರೊಳಗೆ ಮೊದಲು ಎದ್ದು ಬಂದ ಆತನು ಕ್ರಿಸ್ತನೇ. ದೇವರ ಸಂಪೂರ್ಣತೆ ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿದೆ. ಕ್ರಿಸ್ತನ ರಕ್ತದಿಂದ ದೇವರು ನಮ್ಮನ್ನು ಪರಿಶುದ್ಧ ಮಾಡಿದರು. ಸಮಸ್ತಕ್ಕೂ ಆದಿ ಸಂಭೂತನು ಕ್ರಿಸ್ತನೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಎರಡನೇದಾಗಿ ನಾವು ನೋಡುವಾಗ ತಂದೆ ದೇವರು ಸಾಕ್ಷಿ ಹೇಳಿದ್ದಾರೆ. ಕ್ರಿಸ್ತೇಸುವಿನ ಬಗ್ಗೆ ಪವಿತ್ರ ಗ್ರಂಥದಲ್ಲಿ ತಂದೆ ದೇವರು ಸಾಕ್ಷಿ ಹೇಳಿದ್ದಾರೆ. ಮತ್ತಾಯ 3:17 ನಾವು ನೋಡುವಾಗ ಯೇಸು ಸ್ವಾಮಿಗೆ ಸ್ನಾನಿಕನಾದಂಥ ಯೋಹಾನ ದೀಕ್ಷೆ ಕೊಡುವಾಗ ಪರಿಶುದ್ಧಾತ್ಮನು
ಪಾರಿವಾಳದಂತೆ ಯೇಸು ಸ್ವಾಮಿಯ ಮೇಲೆ ಬಂತು. ಅಂಥ ಟೈಮಲ್ಲಿ ಆಕಾಶದಿಂದ ಒಂದು ವಾಣಿ ಆಯಿತು. ಅದೇನೆಂದರೆ, ಈತನು ನನಗೆ ಮೆಚ್ಚುಗೆ ಆಗಿದ್ದಾನೆ, ಈತನು ನನ್ನ ಪ್ರಿಯ ಕುಮಾರನು. ಯೇಸು ಸ್ವಾಮಿ ಬಗ್ಗೆ ದೇವರೇ ಸಾಕ್ಷಿ ಹೇಳಿದ್ದಾರೆ. ಈತನು ನನ್ನ ಪ್ರಿಯನಾಗಿರುವ ಮಗನು, ಪ್ರಿಯನಾಗಿರುವ ನನ್ನ ಕುಮಾರ, ಈತನನ್ನು ನಾನು ಮೆಚ್ಚಿದ್ದೇನೆ. ಈತನ ಮೂಲಕ ಮುಂದೆ ಎಲ್ಲವೂ ಎಂಬುದಾಗಿ ದೇವರು ಹೇಳುವಂಥ ಮಾತನ್ನು ಅಲ್ಲಿ ಕಾಣ್ತೀವಿ. ಕ್ರಿಸ್ತ ಯೇಸುವಿನಲ್ಲಿ ದೈವತ್ವ ಇದೆ ಎಂಬುದಾಗಿ ದೇವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವರ ವಾಕ್ಯ ಹೇಳಿದೆ, ತಂದೆ ದೇವರು ಹೇಳಿದ್ದಾರೆ. ದೀಕ್ಷೆ ಯೇಸು ಸ್ವಾಮಿಗೆ ಆಗುವಾಗ ಈತನು ನನ್ನ ಪ್ರಿಯ ಕುಮಾರ, ಈತನು ನನಗೆ ಮೆಚ್ಚುಗೆ ಆಗಿದ್ದಾರೆ ಎಂಬುದಾಗಿ ದೇವರು ಹೇಳಿದರು. ಹಾಗಿದ್ರೆ ನಾವು ತಂದೆ ದೇವರ ಮೂಲಕನೂ ಕ್ರಿಸ್ತ ಯೇಸು ತಂದೆಯ ಸೊತ್ತು, ನಮ್ಮ ರಕ್ಷಕ ಎಂಬುದಾಗಿ ನೋಡುತ್ತಿದ್ದೇವೆ. ಹಾಗೆ ಯೇಸು ಸ್ವಾಮಿಯೇ ಸ್ವತಃ ಸಾಕ್ಷಿ ಹೇಳಿದ್ದಾರೆ. ಯೋಹಾನ 8:46 ಸುಮಾರು ವಚನ ನೋಡುವಾಗ ಯೇಸು ಸ್ವಾಮಿಯೇ ಸ್ವತಃ ಸಾಕ್ಷಿ ಹೇಳಿದ್ದಾರೆ. ಆ ಸಾಕ್ಷಿ ಏನಂದರೆ, ನನ್ನಲ್ಲಿ ಪಾಪವನ್ನು ಹುಡುಕಿಕೊಡೋರು ನಿಮ್ಮಲ್ಲಿ ಯಾರಿದ್ದಾರೆ? ನನ್ನಲ್ಲಿ ಪಾಪವನ್ನು ಹುಡುಕಿಕೊಡೋರು ನಿಮ್ಮಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿಯೇ ನನ್ನಲ್ಲಿ ಪಾಪ ಇಲ್ಲ ಎಂಬುದಾಗಿ ಹೇಳಬೇಕಿದ್ರೆ ಪಾಪ ರಹಿತವಾದ ದೇಹನೇ ದೇವರು. ಮಾನವರಾದಂಥ ನಾವುಗಳು ದೈವ ಸಾರೂಪ್ಯ ಹೊಂದಿದ್ರು, ದೇವರ ಆತ್ಮ ಹೊಂದಿದ್ರು ಒಂದಲ್ಲ ಒಂದು ತಪ್ಪು ಮಾಡ್ತಾನೆ ಇರ್ತೀವಿ, ಅಥವಾ ಆವೇಶ ಮಾಡ್ತಿದ್ದೀವಿ, ದುಡುಕ್ತಾ ಇದ್ದೀವಿ. ಆದರೆ ಯೇಸು ಸ್ವಾಮಿ ಅಧಿಕಾರದಿಂದ ಧೈರ್ಯವಾಗಿ ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮಲ್ಲಿ ಯಾರಿದ್ದಾರೆ ಎಂಬುದಾಗಿ ಹೇಳಬೇಕಿದ್ರೆ ಅವರು ದೇವಕುಮಾರನಾಗಿದ್ದರು, ತಂದೆಯ ಪ್ರತಿರೂಪವಾಗಿದ್ದರು, ತಂದೆಯ ಸಂಪೂರ್ಣತೆ ಅವರಲ್ಲಿ ಪರಿಪೂರ್ಣವಾಗಿತ್ತು. ಆದ್ದರಿಂದಲೇ ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮಲ್ಲಿ ಯಾರಿದ್ದಾರೆ ಎಂಬುದಾಗಿ ಹೇಳಿದರು. ಇಲ್ಲಿ ನಾವು ಕಾಣಬಹುದು, ಯೇಸು ಸ್ವಾಮಿಯ ಸ್ವತಃ ನನ್ನಲ್ಲಿ ದೈವತ್ವ ಇದೆ, ನಾನು ದೇವರು ತಂದೆಯ ಏಕಕುಮಾರನೆಂಬುದಾಗಿ ಸಾಕ್ಷಿ ಹೇಳಿದ್ದಾರೆ. ಪಾಪರಹಿತವಾದಂಥ ದೇಹ ಅದು ದೇವರೇ ಎಂಬುದಾಗಿ ಸಾಕ್ಷಿ ಹೇಳಿದ್ದಾರೆ. ಇನ್ನು ನಾವು ನೋಡುವಾಗ ಲೂಕ 1:32 ದೇವದೂತರ ಸಾಕ್ಷಿ. ದೇವದೂತರು ಯೇಸು ಸ್ವಾಮಿಯ ಬಗ್ಗೆ, ಯೇಸು ಸ್ವಾಮಿ ನಿಜವಾಗ್ಲೂ ತಂದೆಯ ಸ್ವರೂಪ, ತಂದೆಯ ಏಕ ಕುಮಾರ, ಆತನಿಗೆ ಅಂಚನೆ ಇಲ್ಲ. ಆತನ ಸಿಂಹಾಸನ ಯಾಕೋಬ ವಂಶದ ಮೂಲಕ, ದಾವೀದ ವಂಶದ ಮೂಲಕ ಇದೆ. ಆತನು ಸಿಂಹಾಸನವನ್ನು ಆಳ್ಲಿಕ್ಕಿದ್ದಾನೆ, ಯಾಕೋಬ ವಂಶವನ್ನು ಆಳ್ಲಿಕ್ಕಿದ್ದಾನೆ, ಆತನ ರಾಜ್ಯಕ್ಕೆ ಅಂಚನೆ ಇಲ್ಲ ಎಂಬುದಾಗಿ ಗಬ್ರಿಯೇಲ ಎನ್ನುವಂಥ ದೇವದೂತನಲ್ಲಿ ಪರಿಶುದ್ಧಾತ್ಮನು ಮಾತಾಡಿ, ಯೇಸು ಸ್ವಾಮಿ ತಂದೆಯ ಏಕ ಕುಮಾರ, ಜೀವಸ್ವರೂಪನಾದಂಥ ತಂದೆಯ ಮಗನು. ಗಬ್ರಿಯೇಲ ಎನ್ನುವಂಥ ದೇವದೂತ ಮರಿಯಳ ಹತ್ರ ಬಂದು ಹೇಳುವಂಥ ಮಾತು ಅಲ್ಲಿ ಹೀಗಿದೆ. ಏನೆಂದರೆ, ಮರಿಯಲೇ, ದೇವರ ದಯೆ ಹೊಂದಿದಂಥ ಮಗಳೇ, ನೀನು ಒಂದು ಮಗುವನ್ನು ಹೆರುವಿ, ಆ ಮಗುವಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು. ಆ ಯೇಸುವೆ ತನ್ನ ಜನರ ಪಾಪವನ್ನು ಸಕಲ ರೀತಿಯಲ್ಲಿ ಪರಿಹರಿಸುವವರು. ಆತನು ಯಾಕೋಬ ವಂಶವನ್ನು ಆಳ್ಲಿಕ್ಕಿದ್ದಾನೆ, ದಾವೀದನ ಸಿಂಹಾಸನವನ್ನು ನಡೆಸಲಿಕ್ಕಿದ್ದಾರೆ. ಆತನ ರಾಜ್ಯಕ್ಕೆ ಅಂಚನೆ ಇಲ್ಲ. ಆತನು ಜೀವ ಸ್ವರೂಪನಾದಂಥ ದೇವಕುಮಾರ ಎಂಬುದಾಗಿ ಗಬ್ರಿಯೇಲ್ ಎನ್ನುವಂಥ ದೇವದೂತ ಬಂದು ಯೇಸು ಸ್ವಾಮಿ ದೇವರೆಂಬುದಾಗಿ ಸ್ಪಷ್ಟವಾಗಿ ಸಾಕ್ಷಿ ಹೇಳಿದ್ದಾರೆ. ಮಗ್ದಳದ ಮರಿಯಳು ಇನ್ನು ಮೊಬ್ಬಿರುವಾಗಲೇ ಉದಯ ಕಾಲದಲ್ಲೇ ಸಮಾಧಿ ಹತ್ರ ನಂಬಿಕೆಯಿಂದ 3ನೇ ದಿನಕ್ಕೆ ಸ್ವಾಮಿ ಎದ್ದು ಬರುತ್ತಾರೆ ಎಂಬುದಾಗಿ ಶಾಸ್ತ್ರದಲ್ಲಿದೆ ಅಲ್ಲ. ಆದ್ದರಿಂದ ನಾನು ನೋಡಲೇಬೇಕೆಂಬುದಾಗಿ ಇನ್ನೂ
ಕತ್ತಲಿರುವಾಗಲೇ, ಮೊಬ್ಬಿರುವಾಗಲೇ, ಉದಯದಲ್ಲಿ ಆ ಸಮಾಧಿ ಪಕ್ಕ ಹೋಗುವಾಗ ದೇವದೂತ ಬಂದು ಆತನು ಇಲ್ಲಿಲ್ಲ, ಎದ್ದಿದ್ದಾರೆ ಎಂಬುದಾಗಿ ಮಗ್ದಳದ ಮರಿಯಳಿಗೆ ಹೇಳಿ, ಆಮೇಲೆ ಸ್ವಾಮಿಯೇ ಬಂದು ಆ ಮಗ್ದಳದ ಮರಿಯಳಲ್ಲಿ ನಾವು ಮಾತಾಡಿದನ್ನು ನಾವು ಕಾಣ್ತೀವಿ. ಹಾಗಿದ್ರೆ ದೇವದೂತರು ಸಮೇತ ಸ್ವಾಮಿ ದೇವರ ಜೀವ ಸ್ವರೂಪನಾದಂಥ ದೇವರ ಏಕೈಕ ಪುತ್ರ ಕುಮಾರ ಅಭಿಷಿಕ್ತ ಕರ್ತನಾದ ಯೇಸು ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಅಪೊಸ್ತಲರ ಸಾಕ್ಷಿ ಮತ್ತಾಯ 16:16ನೇ ವಚನ ನೋಡ್ರಿ. ಪೇತ್ರನು ಕರ್ತನಾದ ಯೇಸುವನ್ನು ಮನಪೂರ್ವಕವಾಗಿ ನೀನೇ ಬರಬೇಕಾದಂಥ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಅರಿಕೆ ಮಾಡಿದಂಥ ಒಂದು ಸಂದರ್ಭ ಮತ್ತಾಯ 16:16ರಲ್ಲಿ ನಾವು ನೋಡಬಹುದು. ಸ್ವಾಮಿ ನೀನೇ ಬರಬೇಕಾದಂಥ ನಿಜವಾದ ಕ್ರಿಸ್ತ ಎಂಬುದಾಗಿ ಅರಿಕೆ ಮಾಡಿದಂಥ ಒಂದು ಸಂದರ್ಭ. ಸ್ವಾಮಿ ತನ್ನ ಶಿಷ್ಯರ ಹತ್ರ ಹೋಗಿ, ಮನುಷ್ಯ ಕುಮಾರನನ್ನು ಜನರು ಏನಂತ ಹೇಳುತ್ತಾರೆ ಎನ್ನುವಾಗ ಕೆಲವರು ಸ್ಥಾನಿಕನಾದಂಥ ಯೋಹಾನ ಎಂಬುದಾಗಿ ಹೇಳ್ತಾರೆ, ಕೆಲವರು ಎಲಿಯ ಎಂಬುದಾಗಿ ಹೇಳ್ತಾರೆ, ಕೆಲವರು ಯೆರೆಮೀಯ ಎಂಬುದಾಗಿ ಹೇಳ್ತಾರೆ, ಕೆಲವರು ಪ್ರವಾದಿ ಎಂಬುದಾಗಿ ಹೇಳ್ತಾರೆ ಅಂತ ಶಿಷ್ಯರು ಸ್ವಾಮಿಗೆ ಹೇಳ್ತಾರೆ. ಆಗ ಸ್ವಾಮಿ, ನೀವು ಏನಂತ ನನ್ನನ್ನು ತಿಳ್ಕೊಂಡಿದ್ದೀರಿ ಅನ್ನುವಾಗ ಶಿಷ್ಯನಾದಂಥ ಪೇತ್ರ, ಬರಬೇಕಾದಂಥ ಕ್ರಿಸ್ತನು ನೀನೇ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ ಅಂತ ಹೇಳ್ತಾನೆ. ಅಂಥ ಟೈಮಲ್ಲಿ ನಿಜವಾಗ್ಲೂ ಪೇತ್ರನೇ ನೀನು ಧನ್ಯನು, ನಿನಗೆ ಈ ಗುಟ್ಟನ್ನು ತಿಳಿಸಿದವರು ಮನುಷ್ಯ ಮಾತ್ರದವರಲ್ಲ, ನನ್ನ ಪರಲೋಕದ ತಂದೆ. ಆದ್ದರಿಂದ ನಾನು ನಿನ್ನಲ್ಲಿ ಒಂದು ಸತ್ಯವನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವಿ. ಕಟ್ಟಿದಂತಹ ಸಭೆ ಪಾತಾಳ ಲೋಕದ ಬಲ ಯಾವ ಕಾರಣಕ್ಕೂ ಮುರಿಸಲಿಕ್ಕೆ ಸಾಧ್ಯ ಇಲ್ಲ. ಪಾತಾಳ ಲೋಕದ ಬಲ ಈ ಬಂಡೆಯ ಮೇಲೆ ಕಟ್ಟಿದಂಥ ನನ್ನ ಸಭೆಯನ್ನು ಮುರಿಸಲು ಸಾಧ್ಯ